ಯಶಸ್ಸಿನ ತಾರೆ ಅಮೃತಧಾರೆ. ಅಮೃತಧಾರೆ ಹೆಸರೇ ಎಷ್ಟು ಚಂದ ಅಲ್ವಾ? ಆ ಹೆಸರನ್ನ ಕೇಳಿದ್ರೆ ಸಾಕು ಮನಸ್ಸಿಗೆ ಒಂಥರ ಹಿತ. ಇಡೀ ಕರ್ನಾಟಕಕ್ಕೆ ಮನರಂಜನೆಯ ಜೊತೆ ಪ್ರೀತಿಯನ್ನು ನಿಷ್ಕಲ್ಮಶವಾಗಿ ಧಾರೆ ಎರೆಯುತ್ತಿರುವ ಧಾರಾವಾಹಿ ಅಮೃತಧಾರೆ. ಮೇ 29, 2023 ಪ್ರಾರಂಭವಾದ ಈ ಧಾರಾವಾಹಿ ಹಿಟ್ಲರ್ ಕಲ್ಯಾಣ ಧಾರಾವಾಹಿಯ ಜಾಗಕ್ಕೆ ಸೇರ್ಪಡೆಯಾಯಿತು. ಪ್ರೋಮೋಗಳಿಂದ ಗಮನ ಸೆಳೆದಿದ್ದ ಈ ಧಾರಾವಾಹಿ ಪ್ರಾರಂಭದ ದಿನಗಳಲ್ಲಿ ರೇಟಿಂಗ್ ವಿಚಾರದಲ್ಲಿ ಕೊಂಚ ಇಳಿಮುಖದಲ್ಲಿತ್ತು. ಆದರೆ ಎಷ್ಟೋ ಜನಕ್ಕೆ ಮೊದಲ ದಿನದಂದೇ ಮೋಡಿ ಮಾಡಿತ್ತು. ಸಾಮಾನ್ಯ ಕಥೆಗಳಂತೆ ರಬ್ಬರ್ ಗಿರಾಕಿ ಇದಲ್ಲ. ಇದರ ವೇಗದ ಕತೆಗೆ ಮನಸೋಲದವರಿಲ್ಲ. ಪಾತ್ರಕ್ಕೆ ತಕ್ಕಂತೆ ನಟರು, ಕತೆಗೆ ತಕ್ಕಷ್ಟು ನಟನೆ, ಕಿಕ್ ಕೊಡೋ ಅವರ ಅಭಿನಯ, ಮೋಡಿ ಮಾಡೋ ಶೀರ್ಷಿಕೆ ಗೀತೆ, ಬೇಕು ಬೇಡಗಳ ನಡುವೆ ಪುಟಿದೆದ್ದು ನಿಂತ ಅಮೃತಧಾರೆ. ಇನ್ನು ಈ ಧಾರಾವಾಹಿಯ ಶೀರ್ಷಿಕೆ ಗೀತೆ ಕೇಳಿದ್ರೆ ನೀವು ಪಕ್ಕ ಕಳೆದು ಹೋಗ್ತೀರಾ. ಮನಸ್ಸಿಗೆ ಮುದ ನೀಡುವ ಸಂಗೀತ ಸಂಯೋಜನೆ, ಹೃದಯಕ್ಕೆ ನಾಟುವ ಸಾಹಿತ್ಯ, ಒಟ್ಟಾರೆ ಯಾವ ಸಿನಿಮಾ ಹಾಡಿಗೂ ಕಮ್ಮಿ ಇಲ್ಲದ ಈ ಶೀರ್ಷಿಕೆ ಗೀತೆ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಫೇವರೆಟ್ ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ. ಈ ಯಶಸ್ಸಿನ ಧಾರೆಗೆ ಪಾತ್ರವರ್ಗ ಹಾಗೂ ತಂತ್ರವರ್ಗ, ಈ ಎರಡೂ ವರ್ಗಗಳ ಪರಿಶ್ರಮದ ಧಾರೆಯೇ ಮೂಲ ಕಾರಣ. ನಿಮ್ಮನ್ನು ನಗಿಸುವ, ಅಳಿಸುವ, ಪ್ರೀತಿಸುವ, ಮನರಂಜಿಸುವ ಪಾತ್ರವರ್ಗ ತೆರೆಯ ಮುಂದೆ ಶ್ರಮ ಪಟ್ಟರೆ ಆ ಪಾತ್ರಗಳನ್ನು ಅಚ್ಚುಕಟ್ಟಾಗಿ ತೋರಿಸಿ ಅವರ ಅಭಿನಯಕ್ಕೆ ಹೊಸ ಅರ್ಥ ಕೊಡುವ ತಂತ್ರವರ್ಗದ ಪರಿಶ್ರಮ ತೆರೆಯ ಹಿಂದೆ ಇರುತ್ತೆ. ಗೌತಮ್ ಭೂಮಿ ಈ ಜೋಡಿ ಬಗ್ಗೆ ಹೇಳೋಕೆ ಪದಗಳೇ ಇಲ್ಲ. ಅಲ್ಲ, ಪದಗಳೇ ಸಾಲೋದಿಲ್ಲ. ಇನ್ನು ಧಾರಾವಾಹಿಯ ಮೊದಲ ವಾರದ ರೇಟಿಂಗ್ಸ್ಗೂ ಈ ವಾರದ ರೇಟಿಂಗ್ಸ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಮೊದಲ ವಾರದಲ್ಲಿ 4.8 ರೇಟಿಂಗ್ ಪಡೆದಿದ್ದ ಅಮೃತಧಾರೆ ಇಂದು 10.2 ರೇಟಿಂಗ್ ಪಡೆದು ಹೊಸ ಮೈಲಿಗಲನ್ನ ಸ್ಥಾಪಿಸಿದೆ. ಈ ಸಾಹಸಮಯ ಪಯಣ ಸುಲಭವಲ್ಲ. ಏರಿಳಿತ ಕಂಡು ಇಂದು ಇಡೀ ಕರ್ನಾಟಕಕ್ಕೆ ನಂಬರ್ 1 ಧಾರಾವಾಹಿಯಾಗಿ ಹೊರಹೊಮ್ಮಿದ ಅಮೃತಧಾರೆಯ ಇಡೀ ತಂಡಕ್ಕೆ ನಮ್ಮ ಟೆಲಿವುಡ್ ಕನ್ನಡ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳು. ನಿಮ್ಮ ಈ ಯಶಸ್ಸು, ಪ್ರೀತಿ, ಶಿಸ್ತು ಎಲ್ಲ ಹೀಗೆ ಮುಂದುವರಿಯಲಿ ಅಂತ ಆಶಿಸುತ್ತಾ, ಕನ್ನಡ ಕಿರುತೆರೆಯ ಪವರ್ಫುಲ್ ಅಪ್ಡೇಟ್ಗಾಗಿ ಟೆಲಿವುಡ್ ಕನ್ನಡ ಪೇಜನ್ನು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೂ ಯೂಟ್ಯೂಬ್ನಲ್ಲಿ ಫಾಲೋ ಮಾಡಿ ಹಾಗೂ ನಮ್ಮ ಎಲ್ಲ ವಿಡಿಯೋಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.